ತುಮಕೂರಿನ ಅಂತರಸ್ನಹಳ್ಳಿಯಲ್ಲಿ ಭಾರೀ ದುರಂತ. ಆಯಿಲ್ ಟ್ಯಾಂಕ್ ಬ್ಲಾಸ್ಟ್, ಇಬ್ಬರು ಕಾರ್ಮಿಕರು ಸಾವು. ಹೌದು, ಇಂದು ಸಾಯಂಕಾಲ ತುಮಕೂರಿನಲ್ಲಿ ಭಾರೀ ದುರಂತವೊಂದು ನಡೆದು ಹೋಗಿದೆ. ತುಮಕೂರು ನಗರದ ಹೊರವಲಯದಲ್ಲಿರುವ ಅಂತರಸ್ನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಡೆದ ದುರಂತದಲ್ಲಿ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದು ಇನ್ನೂ ಹಲವರಿಗೆ ಗಂಭೀರ ಗಾಯಗಳಾಗಿವೆ. ಅಂತರಸ್ನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಪರಿಮಳ ಅಗ್ರೋ ಫುಡ್ ಇಂಡಸ್ಟ್ರಿಯ ಫ್ಯಾಕ್ಟರಿಯಲ್ಲಿ ಈ ದುರಂತ ಸಂಭವಿಸಿದೆ. ಭತ್ತದ ಹೊಟ್ಟಿನಿಂದ ಎಣ್ಣೆ ತೆಗೆಯುವ ಫ್ಯಾಕ್ಟರಿ ಇದಾಗಿದ್ದು ಇಲ್ಲಿನ ಆಯಿಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿ ದುರಂತ ಸಂಭವಿಸಿದೆ. ಸುಮಾರು 30 ಅಡಿ ಎತ್ತರದ ಆಯಿಲ್ ಟ್ಯಾಂಕ್ ಬಳಿ 5 ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಈ ವೇಳೆ ಏಕಾಏಕಿ ಈ ಆಯಿಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿದೆ. ದುರಂತದಲ್ಲಿ ಬಿಹಾರ್ ಮೂಲದ ಕಾರ್ಮಿಕರಾದ ಸಂತೋಷ್ ಹಾಗೂ ಚಂದನ್ ಶರ್ಮಾ ಸಾವನ್ನಪ್ಪಿದ್ದಾರೆ. ಪ್ರೆಷರ್ ಹೆಚ್ಚಾದ ಕಾರಣ ಆಯಿಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿರುವ ಸಾಧ್ಯತೆ ಇದೆ. ಇನ್ನು ಘಟನೆಯಲ್ಲಿ ಗಂಭೀರ ಗಾಯಗೊಂಡಿರುವವರನ್ನ ತುಮಕೂರಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್ ವೆಂಕಟ್, ಜಿಲ್ಲಾ ಕಾರ್ಮಿಕಾಧಿಕಾರಿ ತೇಜಾವತಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ಬಳಿಕ ಮಾತನಾಡಿದ ಎಸ್ಪಿ ಅಶೋಕ್, ಘಟನೆ ಬಗ್ಗೆ ಎಫ್ಐಆರ್ ದಾಖಲಿಸಿಕೊಂಡಿದ್ದೇವೆ. ತನಿಖೆ ಬಳಿಕ ನಿಖರ ಕಾರಣ ತಿಳಿದು ಬರಲಿದೆ. ಯಾವುದೇ ಸೇಫ್ಟಿ ಕೈಗೊಳ್ಳದೆ ಕೆಲಸ ಮಾಡ್ತಿರೋದ್ರಿಂದ ಅವಘಡ ಸಂಭವಿಸಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಇವತ್ತು ತುಮಕೂರಲ್ಲಿ ಒಂದು 5:15 ಸಮಯದಲ್ಲಿ ನಮಗೆ ಒಂದು ಮಾಹಿತಿ ಬಂದಿದೆ ದಟ್ ಈ ಅಂತರ್ಸ್ನಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪರಿಮಳ ರೈಸ್ ಬ್ರ್ಯಾನ್ ಆಯಿಲ್ ಅಂತ ಒಂದು ಫ್ಯಾಕ್ಟ್ರಿ ಇದೆ. ಅಲ್ಲಿ ಇಬ್ಬರು ಕೆಲಸ ಮಾಡುವಾಗ ಒಂದು ಬ್ಲಾಸ್ಟ್ ಆಗಿ ಅದಾದ್ರ ಮೇಲೆಯಿಂದ ಒಂದು 40 ಅಡಿ ಮೇಲೆ ಬಾಯ್ಲರಿಂದ ಕೆಳಗೆ ಬಿದ್ದು ಡೆತ್ ಆಗಿದ್ದಾರೆ ಅಂತ. ಸೊ ಇಬ್ಬರು ಬಿಹಾರಿಂದ ಬೇಗುಸರಾಯ್ ಜಿಲ್ಲೆಯಿಂದ ಬಂದಿರುವರು. ಅವರಿಬ್ಬರನ್ನು ಇಮಿಡಿಯೇಟಾಗಿ ಶ್ರೀದೇವಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ಅಲ್ಲಿ ಬ್ರಾಡ್ ಡೆಡ್ ಘೋಷಿತ ಮಾಡಿದ್ದಾರೆ. ಸೊ ಇಲ್ಲಿ ಸ್ಪಾಟ್ಗೆ ಬಂದು ವಿಸಿಟ್ ಮಾಡಿದ್ವಿ. ಘಟನೆ ನಡೆದಿರುವ ಕಾರಣಗಳು ತಿಳ್ಕೊಂಡು FIR ಒಂದು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಶಿಸ್ತು ಕ್ರಮ ತಗೊಳ್ಳಲಾಗುತ್ತೆ. ಸೊ ಸದ್ಯಕ್ಕೆ ಇಲ್ಲಿ ಇರುವ ಐ ವಿಟ್ನೆಸ್ ಮಾಹಿತಿ ಪ್ರಕಾರ ಇವರು ಒಂದು ಬಾಯ್ಲರ್ ಮೇಲೆ ವೆಲ್ಡಿಂಗ್ ಕೆಲಸ ಮಾಡ್ತಾಯಿದ್ರು. ಪಕ್ಕದಲ್ಲಿರುವ ಇನ್ನೊಂದು ಬಾಯ್ಲರ್ ಅಲ್ಲಿ ಒಂದು ದೊಡ್ಡ ಶಬ್ದದಿಂದ ಒಂದು ಸೌಂಡ್ ಬಂತು, ಎಕ್ಸ್ಪ್ಲೋಷನ್ ಥರ ಆಗಿದೆ ಅಂತ ಮಾಹಿತಿ. ಆ ಸೌಂಡಿಂದ, ಆ ಎಕ್ಸ್ಪ್ಲೋಷನ್ ಎಫೆಕ್ಟಿಂದ ಇವರು ಈ ಕೆಲಸ ಇಲ್ಲಿ ಮಾಡ್ತಾಯಿದ್ರೆ ಅಲ್ಲಿಂದ ಕೆಳಗೆ ಬಿದ್ದಿದ್ರು. ಸುಮಾರು ಒಂದು 40 ಅಡಿ ಎತ್ತು ಇರುವ ಟ್ಯಾಂಕ್ಸ್ ಇವು ಬಾಯ್ಲರ್ಸ್. ಸೊ ಅಲ್ಲಿಂದ ಬಿದ್ದಿರೋದ್ರಿಂದ ಕೆಳಗೆ ಬಿದ್ದು ಡೆತ್ ಆಗಿರೋದು ಕಂಡು ಬರ್ತಾ ಇದೆ. ಕೆಲವರು ಇಬ್ಬರಲ್ಲಿ ಒಬ್ಬರ ಮೇಲೆ ಸ್ವಲ್ಪ ಬರ್ನಿಂಗ್ ಇಂಜುರೀಸೂ ಇದ್ದಾವೆ, ಕೈ ಮೇಲೇನೂ ಬರ್ನಿಂಗ್ ಇಂಜುರೀಸ್ ಇದ್ದಾವೆ. ಸೊ ಎಕ್ಸಾಕ್ಟ್ ರೀಸನ್ ಏನು ಅಂತ ಎಕ್ಸ್ಪರ್ಟ್ಸಿಂದ ಒಪಿನಿಯನ್ ತೊಗೊಂಡು ಪೋಸ್ಟ್ ಮಾರ್ಟಮಲ್ಲಿ ಒಪಿನಿಯನ್ ತೊಗೊಂಡು ಮಾಡ್ತೀವಿ. ಸದ್ಯಕ್ಕೆ ಅದು ಏನು ಮಾಹಿತಿ ಬರ್ತಾ ಇಲ್ಲ. ಇಬ್ಬರು ಡೆತ್ ಆಗಿದೆ ಅಷ್ಟೇ. ಸೊ ಈಗ ಸದ್ಯಕ್ಕೆ ಇಬ್ಬರು ಇಲ್ಲಿ ಸ್ಪಾಟಲ್ಲಿ ನಮಗೆ ಇಬ್ಬರು ಸೂಪರ್ವೈಸರ್ಸ್ ಅಂತ ಸಿಕ್ಕಿದ್ದಾರೆ. ಸೊ ಅವರು ಯಾರು ಅಂತ ಅನ್ನೋದು ವಿಚಾರಿಸಿ ಅವ್ರ ಮೇಲೆ FIR ತೊಗೊಂಡು, ಇವರು ಯಾವುದೇ ಹಾರ್ನೆಸ್ ತೊಗೊಂಡಿಲ್ಲ, ಯಾವುದೇ ಸೇಫ್ಟಿ ಗೇರ್ ಹಾಕ್ಕೊಂಡಿರಲ್ಲ. ಸೊ ಬೇರ್ ಹ್ಯಾಂಡ್ಸಿಂದ ವೆಲ್ಡಿಂಗ್ ಮಿಷಿನ್ ಜೊತೆ, ಗ್ಯಾಸ್ ವೆಲ್ಡಿಂಗ್ ಮಿಷಿನ್ ಜೊತೆ ಅಷ್ಟು ಎತ್ತರದಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಡೆಫಿನೆಟ್ಲಿ ಸೇಫ್ಟಿ ಲ್ಯಾಪ್ಸಸ್ ಇದೆ. ಅದು ಏನೇನು ಲ್ಯಾಪ್ಸಸ್ ಇದೆ, ಯಾರು ರೆಸ್ಪಾನ್ಸಿಬಲ್ ಅನ್ನೋದು ನಾವು ಇನ್ವೆಸ್ಟಿಗೇಷನಲ್ಲಿ ತೊಗೊಂಡು ಅವ್ರ ಮೇಲೆ ಶಿಸ್ತು ಕ್ರಮ ತೊಗೊಳ್ತೀವಿ. ಕ್ಯಾಮ್ರಾಮ್ಯಾನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.